ಆ್ಯಂಡ್ ಇದು ಓಲ್ಡ್ ನೋಕಿಯಾ ಫೋನ್ ಗೈಸ್. ನೋಕಿಯಾ ಸ್ಟಾರ್ಟ್ ಆದಾಗ ನಾವು ಅಪ್ಪ ತಗೊಂಡಿದ್ದಂತೆ ಫಸ್ಟ್ ಟೈಮ್. ಸೊ ಅದಿನ್ನೂ ಉಳ್ದೈತೆ ಗೈಸ್ ಇಲ್ಲೇ. ನೋಕಿಯಾ ಫೋನ್ ಗೈಸ್ ಇದು ಭಾಳ ಹಳೇ ಫೋನ್, ಎಷ್ಟು ವರ್ಷದ್ದೇನೋ ಫೋನ್ ಗೊತ್ತಿಲ್ಲ. ಐ ಹೋಪ್ ಇದು ಆನ್ ಆಗಲ್ಲ ಗೊತ್ತು. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತೇನಪ್ಪ ವಿಶೇಷ ಅಂತಂದರೆ ಅಮ್ಮಗೆ ಇವತ್ತು ಹುಷಾರಿಲ್ಲ. ಸೊ ಅಮ್ಮ ಮನೆಯಲ್ಲಿ ಹೋಗ್ಬಿಟ್ರೆ ಇವತ್ತು ನಾನು ಒಬ್ಬನೇ ಇರೋದು. ಅಂಗಡಿ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಐತಿ ಇವತ್ತು. ಆ್ಯಂಡ್ ದೋಸೆ ಇಟ್ಟು ಚಟ್ನಿ ಹಂಗೆ ಉಳಿದತ್ತೆ. ಸೊ ಇದನ್ನು ಫ್ರಿಜ್ನಾಗ ಇಟ್ಬಿಡೋದೆ. ಅಮ್ಮ ಬಂದು ಹೇಳೋ ತಕ್ಕಂತ ಫ್ರಿಜ್ನಾಗ ಇಟ್ಟಿರ್ತೀನಿ. ಟೀ ಮಾತ್ರ ಫುಲ್ಲಾಗಿ ಮಾಡಿ ಹೋಗಿದ್ದಾಳೆ, ಅದೇನು ಕೇಳೋ ಅವಶ್ಯಕತೆ ಇಲ್ಲ. ಟೀ ಫುಲ್ಲಾಗಿ ಮಾಡಿ ಹೋಗಿದ್ದಾಳೆ. ನಮ್ಮ ಮತ್ತೆ ಅವ್ರು ಬಂದರು, ಇನ್ನೇನು ಅಂಗಡಿ ತರಲಿ. ಏನು ಬೇಕಮ್ಮ? ಯಾವುದಮ್ಮ? ಅದಾ? ಎಷ್ಟು? 4 ರೂಪಾಯಿ. 4 ರೂಪಾಯಿದಾ? ಬಾಯ್ ಬಾಯ್. ಹೋಗಿ ದೋಸೆ ಹಾಕ್ಬೇಕಾ? ವೇದ ಇಲ್ಲಿ ಬಾ ಸ್ವಲ್ಪ. ಮೀನು ಹೆಂಗೆ ಅರಸ್ತದೆ? ಮೀನು ಹಾಂ. ಕಾಗೆ ಹೆಂಗೆ ಅರಸ್ತದೆ? ಹಂಗೆ ಅರಸ್ತದೆ. ನಾಯಿ ಹೆಂಗೆ ಅರಸ್ತದೆ? ಬೆಕ್ಕು? ಆಮೆ ಹೆಂಗೆ ಅರಸ್ತದೆ? ಆಮೆ ಇರ್ಬೆ ಹೆಂಗ? ಸೊ ಗೈಸ್, ಇನ್ನೊಂದ್ಸಲ ಇರ್ಬೆ ಹೆಂಗೆ ಅರಸ್ತದಂದ್ರೆ ಹೂ ಅಂತ ಅರಸ್ತದೆ ಅಂತ ಹೇಳಿ ನಂಗೆ ವೇದ. ಓಕೆ, ಹಂಗೆ ಅರಸ್ತದೆ. ಇದೇನಿದೆ? ಇವ್ರು ಇವಾಗ ಊರಿಗೆ ಹೋಗ್ಬಿಡ್ತಾರೆ. ನಾನು ಮತ್ತೆ ಅಂಗಡಿ ತಲೆ ಒಬ್ಬನೇ. ನಾನು ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ದೆ, ಗಾಳಿಗೆ ಫುಲ್ ಅದು ಅಲ್ಲಾಡಕ್ಕೆ ಕುಂತದ ಗೈಸ್ ಚಪ್ರ. ಸೊ ಫುಲ್ ಗಾಳಿ ಬರಕ್ಕೆ ಗೊತ್ತಿಲ್ಲ. ಆ್ಯಂಡ್ 3 ದನ ಬಂದವು ಗೈಸ್, ಏನು ತಿಂತದವಲ್ಲಿ. ಸೊ ಇನ್ನೂ ಯಾರು ಕಸ್ಟಮರ್ಸ್ ಬಂದಿಲ್ಲ. ಅಂಗಡಿ ಬಾಗಿಲೇ ಹಾಕ್ಬಿಟ್ಟೆ. ಸೊ ಹೊಲದ ಕಡೆಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಅದಾವ. ನೋಡ್ರಿ ಗೈಸ್ ಎಷ್ಟು ಚಾಷ್ಟೆ ಮಾಡ್ತದೆ ಬಂದ ತಕ್ಷಣ. ಬಾ ಬಾ ಬರ್ತಾನೆ ನೋಡ್ರಿ ಇವಾಗ. ಬಂದ ಬರ್ತಾನೆ, ಮುಂದೆ ಹೋಗ್ತಾನೆ. ಭಯ ಜಗ್ಗಿ ಐತಿ ಬಂದ ನೋಡ್ರಿ. ಸೊ ಗಾಯ್ಸ್, ಭಾಳ ಯೋಚಿಸಿ ಏನು ಎಕ್ಸ್ಪ್ಲೋರ್ ಮಾಡಪ್ಪ ಅಂತಂದರೆ ನಮ್ಮ ಮನೆಯೇ ಭಾಳ ಎಕ್ಸ್ಪ್ಲೋರ್ ಮಾಡೋಕ್ಕೈತೆ. ಏನೇನಿದೆ ನೋಡಲ್ಲ ನಮ್ಮ ಮನೆಯಲ್ಲಿ ಕೂಡ ಗೊತ್ತಿಲ್ಲ. ಸೊ ಗಾಯ್ಸ್, ಈ ಬಾಕ್ಸ್ನಲ್ಲಿ ಏನೇನು ನೋಡೋಣ. ಇದು ನಮ್ಮ ಮನೆಗೆ ಸುಮ್ಮನೆ ಬಿದ್ದಿರ್ತದೆ ಬಾಕ್ಸ್. ಇದನ್ನು ಎಷ್ಟು ದಿನ ಆದರೂ ಓಪನ್ ಮಾಡಿಲ್ಲ. ಸೊ ನೋಡೋಣ ಏನೇನೈತೆ ಅಂತ. ಸೊ ಇದು ಫಸ್ಟ್ ಒನ್ ಬಂದ್ಬಿಟ್ಟು ಈ ಸೋಲಾರ್ ಪ್ಯಾನಲ್ ಐತಿ ಗೈಸ್. ಸೋಲಾರ್ ಕಾಣಿಸೋಕೊಂಡದ ಇದೈತೆ. ಇದು ಬಿಸಿಲಿಗೆ ಚಾರ್ಜಿಂಗ್ ಇಟ್ಟರೆ ಕರೆಂಟ್ ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಒಂದು ಕಾರ್ ಕೀ ಐತೆ ಗೈಸ್. ನಮ್ಮಪ್ಪ ಇದಕ್ಕೆ ಕೀಚೇನ್ ಹಾಕೊಂಡಿದ್ದೆ. ಅದು ಕಾರ್ ಕೀ ಕೆಲಸ ಮಾಡಲ್ಲ ಅನ್ನಿಸ್ತೈತೆ, ಕೆಲಸ ಮಾಡಲ್ಲ. ಸೊ ಒಂದು ಮೆಜರ್ಮೆಂಟ್ ಟೇಪ್ ಐತಿ ಗೈಸ್, ಹೊಸದಿನ್ನು. ಇದೇನಂತ ಗೊತ್ತಿಲ್ಲ. ಹೂಕ್ಕೆ ಹಾಕೋದು ಅನ್ನಿಸ್ತದೆ ಗೈಸ್ ನನಗೆ ಅನಿಸಿದ ಮಟ್ಟಿಗೆ. ಹೂಕ್ಕೆ ಹಾಕ್ತಾರಲ್ಲ, ಹೂವು ತಂದಾಗ ಅದಕ್ಕೆ ಸಿಲ್ವರ್ದು ಹಿಂಗೆ ವೈರ್ ಹಾಕ್ತಾರಲ್ಲ, ಅದು ಅನಿಸ್ತದೆ. ಇದು ನಮ್ಮ ಮನೆಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಐತೆ. ಆಮೇಲೆ ಜಿಪ್ ಐತೆ ಗೈಸ್ ಒಳಗಡೆ. ಇದು ಓಲ್ಡ್ ನೋಕಿಯಾ ಫೋನ್ ಗೈಸ್. ನೋಕಿಯಾ ಸ್ಟಾರ್ಟ್ ಆದಾಗ ನಾವು ಅಪ್ಪ ತಗೊಂಡಿದ್ದಂತೆ ಫಸ್ಟ್ ಟೈಮ್. ಸೊ ಅದಿನ್ನೂ ಉಳ್ದೈತೆ ಗೈಸ್ ಇಲ್ಲೇ. ನೋಕಿಯಾ ಫೋನ್ ಗೈಸ್ ಇದು ಭಾಳ ಹಳೇ ಫೋನ್, ಎಷ್ಟು ವರ್ಷದ್ದೇನೋ ಫೋನ್ ಗೊತ್ತಿಲ್ಲ. ಐ ಹೋಪ್ ಇದು ಆನ್ ಆಗಲ್ಲ ಗೊತ್ತು. ಸೊ ಇದು ಹಿಂಗೆ ಐತೆ.
ಭಾಳ ಹಳೆ ಫೋನ್ ಗೈಸ್ ಇದು. ಹಿಂದಕ್ಕೆ ಒಂದು ಸಿಮ್ ಹಾಕೋ ಜಾಗ ಐತೆ, ಆಮೇಲೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಐತೆ. ಬ್ಯಾಟ್ರಿ ಇಲ್ಲ ಕಾರಣ ಅಂತಂದರೆ ಕ್ಯಾಮ್ರಾ ಟೆಸ್ಟು ಒಂದ್ಸಲ ಇದನ್ನು ಆನ್ ಮಾಡಿ ನೋಡೋಣ ಗೈಸ್ ಯಾವತ್ತಾನ ಒಂದಿನ ಹೆಂಗಿರುತ್ತೆ ಏನಿಲ್ಲ ಅಂತ. ಒಂದು ಫೌಂಟೇನ್ ಪೆನ್ ಐತೆ. ಸೊ ನೋಡ್ತಾ ಇದ್ರಲ್ಲ, ಅವಾಗೆ ನಮ್ಮಪ್ಪ ಯೂಸ್ ಮಾಡ್ತಿರೋದು ಹಳೆ ಫೌಂಟೇನ್ ಪೆನ್. ಇವೆಲ್ಲ ಅದಾವೆ ಮನೇಲಿ. ನಿಮಗೂ ಬೋರ್ ಹೊಡೆದ್ರೆ ಈ ರೀತಿ ನನ್ನ ರೀತಿ ಮನೆಗಿರೋವನ್ನೆಲ್ಲ ಕೆದರ್ತಿರ್ತ ಕಮೆಂಟ್ ಮಾಡಿ. ಇದರಲ್ಲಿ ಸ್ಪೆಷಲ್ ಅಂದರೆ ಇದೊಂದೇ ಗೈಸ್, ಹಳೇ ನೋಕಿಯಾ ಫೋನ್. ಯಾವಾಗ ಲಾಂಚ್ ಆಗಿದ್ದು ಕೂಡ ಗೊತ್ತಿಲ್ಲ ಗೈಸ್. ಫಸ್ಟ್ ಸ್ಕ್ರೀನ್ ಟಚ್ ಬಂದಿದ್ದೇ ಇದು. ಸೊ ಅವಾಗ ತಗೊಂಡಿದ್ದು ನಮ್ಮಪ್ಪ. ಇನ್ನಾದರೂ ಇದು ಇನ್ನೂ ಐತೆ. ಸೊ ಅದು ಶಾಕಿಂಗ್ ವಿಷಯ, ಇದು ಇನ್ನೂ ಐತೆ ಅಂತಾರೆ. ಸೊ ಗೈಸ್ ಮತ್ತೆ ಅಂಗಡಿ ತಲೆ ಹೋಗ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಕಿತ್ತಿ ಮತ್ತೆ ಜೋಡಿಸಿ ಸಾಕಾಯಿತು. ಇವತ್ತು ಬೋರಿಂಗ್ ಆಗೈತೆ ಗೈಸ್ ದಿನ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಆದಂಗೆ ಐತೆ. ಸುತ್ತ ಟಂಕಿನಾಗಿ ಇವಾಗ ನೀರು ತುಂಬಿಸ್ತಾ ಇದ್ದಾರೆ ಇದ್ರ ತಗಡೆ. ಸೊ ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ನೀರನ್ನ ಹೀರ್ಕೊಂಡ್ಬಿಡುತ್ತಲ್ಲ. ಸೊ ಅದಕ್ಕಾಗಿ ಎಷ್ಟು ಮಿಸ್ ಬಿಡ್ತಿದ್ದೆ ನಾನು ಕೂಡ ಇವಾಗ. ಸೊ ಫ್ಯಾಂಕ್ಷನ್ ಹಾಕಿ ಇದಕ್ಕೆ ಮತ್ತೆ ನೀರೆಲ್ಲ ತುಂಬಿಸಿದ್ದಾರೆ ಸೈಜ್. ಯಾಕಂದರೆ ಇದ್ರ ಒಳಗಡೆ ಯಾರು ಬಿದ್ದರೆ ಪ್ರಾಬ್ಲಮ್ ಐತಲ್ಲ, ಅದಕ್ಕೆ ಇದನ್ನು ಹಾಕ್ಸ್ಬಿಟ್ಟಿದ್ದಾರೆ ಸೇಫ್ಟಿ ಅಂಗಡಿನ. ಸೊ ನಾನು ಕೂಡ ಮಳೆನಲ್ಲಿ ನೆಂದು ಬಿಟ್ಟಿದ್ದೀನಿ ಇವತ್ತು ಬೇಕಂತ. ಅಮ್ಮನ ಪರ್ಮಿಷನ್ ತಗೊಂಡೆ ನೆಂದಿದ್ದೀನಿ. ಪೂರ್ತಿ ಇವತ್ತು ಫುಲ್ ಮಳೆ ಬಂದಿದೆ. ಅಂದರೆ ಅಷ್ಟೊಂದು ಜೋರು ಕೂಡ ಮಳೆ ಅಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಮಳೆ ಅಂದರೆ ಮಳೆ ಅಷ್ಟೇ. ಎಲ್ಲಿ ನಿನ್ನ ಮನೆಗೆ? ಸೊ ರೋಡ್ಗಳು ನೋಡ್ಬೋದಲ್ಲ ಗೈಸ್, ಎಲ್ಲ ನೆಂದುಬಿಟ್ಟದವ. ಮತ್ತು ಮಳೆ ಭಾಳ ಸ್ಪೀಡ್ ಬಂದದ ಗೈಸ್. ಆ್ಯಂಡ್ ನೆಂದಿರೋದು ನೋಡಿದರೆ ಇವತ್ತು ಸಾಯಂಕಾಲ ಏನೋ ನೆಗಡಿ ಆದರೆ ಅಮ್ಮ ಬೈತಾಳೇನೋ ಅನಿಸ್ತೈತೆ, ಭಯ ಐತೆ. ಆದರೂ ಪರವಾಗಿಲ್ಲ. ಸೊ ಇದು ಗಾಯ್ಸ್ ನಮ್ಮ ಕುರುಗೋಡು ಮಳೆ ಬಂದಾಗ ಹಿಂಗಿರುತ್ತೆ. ಸೊ ನೋಡ್ಕೊಂಬಿಡ್ರಿ, ಮಳೆ ಬಂತಂದರೆ ಸಾಕು, ಫುಲ್ಲು ಮಲೆನಾಡು ಪ್ರದೇಶ ಆಗ್ಬಿಡ್ಬೇಕು. ನೆಂದೇ ಇಲ್ಲ ಗೈಸ್, ಈ ಕಡೆ ಎಲ್ಲ ನೆಂದೋಗ್ಬಿಟ್ಟೈತೆ, ಇದಕ್ಕಂತ ಸೋರ್ತಲ್ಲಿ. ಸೊ ಮಳೆ ಮಾತ್ರ ಎಕ್ಸಲೆಂಟಾಗಿ ಬಂತು. ಸೊ ಈಗ ತಾನೇ ನೆನ್ಸ್ಕೊಂಬಂದಿದ್ದೀನಿ. ಸೊ ಒಂದು ಟೀ ಕುಡ್ಲಿದ್ರೆ ಮನ್ಸು ಒಪ್ಪಲ್ಲ ಗೈಸ್. ಸೊ ಶಾಕಿಂಗ್ ವಿಷಯ ಏನಂದರೆ, ಮಳೆ ಬಂದು ಸ್ವಲ್ಪ ತಗಲಿಲ್ಲ ಅಂದರೆ ಬಿಸಿಲು. ಸೊ ಎಲ್ಲದಲ್ಲಿ ಬಿಸಿಲು ಬಂದ್ಬಿಡ್ತು ಗೈಸ್. ಅವಲ್ಲಿ ಬಿಸಿಲು, ಅವಲ್ಲಿ ಮಳೆ ಬಂದು ಒಂದು ಸ್ವಲ್ಪ ಹೊತ್ತು ಕೂಡ ಆಗಿಲ್ಲ ಗೈಸ್, 1 ಸೆಕೆಂಡ್ ಆಯ್ತು ಅಷ್ಟೇ. ಹೌದಾ, ಒಂದು ಆಗಿದ್ರು ಕೂಡ ಒಂದು 2-3 ನಿಮಿಷ ಆಗಿರ್ಬೋದು, ಅವಲ್ಲೇ ಬಿಸಿಲ. ಸೊ ಗೈಸ್ ಒಂದು ಟೀ ಕುಡಿಲಿಲ್ಲ ಅಂದ್ರೆ ನಡೆಯಲ್ಲ, ಯಾಕಂದರೆ ಇಷ್ಟು ಸ್ವಲ್ಪ ಚಳಿ ಲೈಟಾಗಿ ಆಗ್ತೈತೆ, ಸ್ವಲ್ಪ ಆಗೋದು. ಸೊ ಫೈನಲಿ ಗೈಸ್ ಮನೆಗೆ ಹೋಗ್ತಾ ಇದ್ದೀನಿ. ಮಾಮೂಲಿ ಟೀ ತಗೊಂಡಿದ್ದು ನೋಡ್ಬೋದಲ್ಲ ಗೈಸ್, ಸೂರ್ಯನ ಮಾಡಗಳು ಕಬ್ಜಾ ಮಾಡ್ಕೊಂಬಿಟ್ಟವ ಒಳ್ಳೆ. ಸೊ ಗೈಸ್ ನಾನು ಇಲ್ಲಿ ಬರೋಷ್ಟೊತ್ತಿಗೆ ಬಿಸಿಲು ಕೊಡಬೇಕು. ಸೊ ಬಂದ್ಬಿಟ್ಟ ಗೈಸ್, ನಾನು ಎಲ್ಲಿ ಲಿಟ್ನಲ್ಲಿ ಬಂದ್ಬಿಟ್ಟು ಗೈಸ್. ನಿಮಗೆ ಇವಾಗ ಮೈಸೂರು ಹೋಗ್ಬೇಕು ಇವನಿಗೆ, ಸೊ ಅದಕ್ಕೆ ಬಂದಿರೋದು ಇವನು ಸುಮ್ಮನೆ. ಸೊ ಗೈಸ್ ಮಾಮ ಟೀ ಹಾಕಿ ಕೊಡ್ತಾನ. ಟೀ ಕೊಟ್ಟು ಬರೋಣ ಮಾಮಗೆ. ಇಷ್ಟೇ, ಒಂದು ಎಲ್ಲಿ ಸಿಕ್ಕರಲ್ಲಿ ನಿದ್ದೆ ಹೊಡೆದು ಬಿಡೋದೆ. ಮಳೆ ಬಂದಿದ್ದಕ್ಕೆ ಹೆಂಗೆ ಅನ್ಸಕೊಂಡತ್ತೆ ದಿನ ಗೈಸ್. ಟೈಮ್ ಬಂದ್ಬಿಟ್ಟು 6:44 ಆಗಕ್ಕೆ ಬಂದೈತೆ. ಸೊ ಸಾಯಂಕಾಲ ಆಗಕ್ಕೆ ಬಂದೈತೆ ನೀನು. ಆ್ಯಂಡ್ ಇವತ್ತೇನೋ ಫೆಸ್ಟಿವಲ್ ಐತೆ, ಇದು ನಮ್ಮ ಕಾದರ್ಲಿಂಗ ಗುಡಿಕಲ್ಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಅಲ್ಲಿ. ಸೊ
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ನಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ನಮಸ್ತೆ, ಬಾಯ್ ಬಾಯ್.